ನಮಸ್ಕಾರ ಗುರು, ನೀ ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆ ದೊಡ್ಡ ಸಂಕಷ್ಟ ಅಂತ ಹೇಳಬೇಕು, ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕು. RCB ತಂಡ ಈ ವರ್ಷ ಅನೌನ್ಸ್ ಮಾಡಿರೋಂಥ ಟಾಪ್ 6 ಆಟಗಾರರಲ್ಲಿ ಕರ್ಕೊಂಡಿರೋಂಥ ಸ್ಟಾರ್ ಆಟಗಾರರಲ್ಲಿ RCB ತಂಡದಿಂದ ಇಬ್ಬರಾಳು IPL 2025 ಔಟ್ ಆಗ್ತಾಯಿದೆ ಅಂತ ಹೇಳಬೇಕು. ಈ ವರ್ಷ RCB ತಂಡ ಒನ್ ಆಫ್ ದಿ ಬೆಸ್ಟ್ ಟೀಮ್ ಕಟ್ಟಿದೆ. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗಲ್ಲಿ ಆಗಿರ್ಬೋದು, ಆಲ್ರೌಂಡರ್ಸ್ಗಳಾಗಿರ್ಬೋದು, ಒನ್ ಆಫ್ ದಿ ಬೆಸ್ಟ್ ಟೀಮ್ ಕಟ್ಟಿದೆ ಅಂತ ದೊಡ್ಡ ದೊಡ್ಡ ಕ್ರಿಕೆಟರ್ಸ್ಗಳ ಮಾತಾಗಿತ್ತು ಅಂತ ಹೇಳಬೇಕು. ಆದರೆ IPL ಶುರು ಆಗೋ ಮುನ್ನವೇ RCB ತಂಡಕ್ಕೆ ಇಂಜುರಿ, ಒಬ್ಬರಾದ ನಂತರ ಒಬ್ಬರಾಗಿ ಇಂಜುರಿ ಸಮಸ್ಯೆ ಕಾಡ್ತೆ ಅಂತ ಹೇಳಬೇಕು. RCB ತಂಡ ಅನೌನ್ಸ್ ಮಾಡೋ ಟಾಪ್ ಆಟಗಾರರಲ್ಲಿ ಇಬ್ಬರು IPL ಹೊರಗೆ ಅಂತ ಹೇಳಬೇಕು. ಹಾಗಾದರೆ ಯಾರು RCB ತಂಡಕ್ಕೆ ರೂಲ್ಡ್ ಔಟ್ ಆಗ್ತಾರೆ ಅಂತ ಪ್ಲೇಸ್ಗಳು ಈ ವರ್ಷ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮತ್ತು ಬದಲಾವಣೆ ಯಾರು ಆಗ್ಬೋದು ಅಂತಲೂ ಕೂಡ ಕೊಡ್ತೀನಿ, ಯಾರು ಬರ್ಬೋದು RCB ತಂಡಕ್ಕೆ ಅವ್ರ ಬದಲಾಗಿ ಅಂತ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು. ಇನ್ನೇನು 4,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಪಟ ಸಬ್ಸ್ಕ್ರೈಬ್ ಆಗಿ. ಇನ್ನೇನು IPL ಜೊತೆಗೆ 4,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಆಗ್ತೀರಾ, ನಿಮ್ಮ ವೈಯಕ್ತಿಕ ಅದು. RCB ತಂಡಕ್ಕೆ ಈ ವರ್ಷ ಹೊಸ ಕ್ಯಾಪ್ಟನ್ ಆಗಿ ರಜತ್ ಪಟ್ಟಿದಾರ್ ಅವರು ಆಯ್ಕೆ ಆದರು ಅಂತ ಹೇಳಬೇಕು. ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಾ ಇದ್ದಾರೆ RCB ತಂಡ 2025 ಅಂತ ಹೇಳಬೇಕು. ಒಳ್ಳೆ ಹೆಸರು ಮಾಡಲಿ ಈ ವರ್ಷ RCB ತಂಡ ಅಥವಾ ರಜತ್ ಪಟ್ಟಿದಾರ್ ಇಬ್ಬರು ಕೂಡ ಅಂತ ಬಯಸೋಣ. RCB ತಂಡ ಕರ್ಕೊಂಡಿರೋಂಥ ಆಟಗಾರರಿಗೆ ಬರೀ ಇಂಜುರಿ ಸಮಸ್ಯೆ ಕಾಡ್ತಾ ಇಲ್ಲ ಗುರು. RCB ತಂಡದ ಕರ್ಕೊಂಡಂಥ ಪ್ಲೇಯರ್ಸ್ಗಳ ಕಳಪೆ ಫಾರ್ಮ್ನು ಕೂಡ ನೋಡಬೇಕು ನಾವು. ಯಾಕಂತಾರೆ RCB ತಂಡಕ್ಕೆ ಬರೋ ಮುಂಚೆ ಹೀರೋ ಬಂದಮೇಲೆ ಜೀರೋ ಅನ್ನೋ ಕತೆ ಎಷ್ಟೋ ಸಲ ನಿಜ ಆಗಿದೆ ಅಂತ ಹೇಳಬೇಕು. ಈಗ ಬಂದಿರೋ ಫಿಲ್ ಸಾಲ್ಟ್ ಅವರು ಕೂಡ ಯಾವ ರೀತಿ ಆಡ್ತಾ ಇದ್ದಾರೆ, ಮತ್ತು ಲಿವಿಂಗ್ ಸ್ಟೋನ್ ಅವರು ಕೂಡ ಕಳಪೆ ಫಾರ್ಮಲ್ಲಿದ್ದಾರೆ. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ನಲ್ಲೂ ಕೂಡ ಅಷ್ಟೊಂದು ರನ್ ಬರ್ತಾಯಿಲ್ಲ, ಮತ್ತು ಬೌಲರ್ಸ್ಗಳು ಕೂಡ ಅಷ್ಟೊಂದು ಕಾಣಿಸ್ಕೊತಾರೆ, ಎಲ್ಲೂ ಕೂಡ ಕಾಣಿಸ್ಕೊತಾರೆ. ಎಸ್ಟೈಲ್ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಇವರು ರೀಸೆಂಟ್ಲಿ ಫಾರ್ಮ್ ಯಾವ ರೀತಿ ಇದೆ ಅಂತಲೂ ಕೂಡ ಗೊತ್ತಾಗ್ತಿಲ್ಲ ಅಂತ ಹೇಳಬೇಕು. ಆ ರೀತಿ ಆದ ನಮ್ಮ RCB ತಂಡದ ಬ್ಯಾಟಿಂಗ್ ನೆನಪ ಇರ್ಬೋದು, ಟೀಮ್ ಡೇವಿಡ್ ಕೂಡ ಕಾಣಿಸ್ಕೊತಾಯಿಲ್ಲ. RCB ತಂಡ ಕರ್ಕೊಂಡಿರೋಂಥ ಪ್ಲೇಯರ್ಸ್ಗಳ ರೆಕಾರ್ಡ್ಸ್ಗಳು ಇದೆ, ಆದರೆ ಈಗ ಇತ್ತೀಚೆಗೆ ಅವರ ರೆಕಾರ್ಡ್ಸ್ಗಳು ಯಾವುದು ಕಾಣ್ತಿಲ್ಲ, ಎಲ್ಲೂ ಕೂಡ ಬ್ಯಾಟಿಂಗ್ ಕಾಣ್ತಿಲ್ಲ ಅಂತ ಹೇಳಬೇಕು. ಈಗ ಜೋಕೋಬ್ ಬೆತ್ತಲು ಕೂಡ ಇಂಜುರಿಯಿಂದ ಅರ್ಧ IPLನ ಮಿಸ್ ಮಾಡ್ಕೊತಾರೆ ಅಂತ ಅಪ್ಡೇಟ್ ಇದೆ ಅಂತ ಹೇಳಬೇಕು. ಇವರು ಆಲ್ಮೋಸ್ಟ್ IPLನ ಹೊರಗೆ ಅಂತ ಹೇಳಬೇಕು. ಯಾಕಂತ ಅಂದರೆ ಅರ್ಧ IPLನ ಮಿಸ್ ಮಾಡ್ಕೊಳ್ತೀವಿ, RCB ತಂಡದಲ್ಲಿ ಅಷ್ಟೊಂದು ಫಾರ್ಮಲ್ಲಿಲ್ಲ ಬ್ಯಾಟ್ಸ್ಮನ್ಗಳು ಅಂತ ಅಂದಮೇಲೆ RCB ತಂಡ ಮೊದಲೇ ಅದರ ಪ್ಲೇಯರ್ನ ರೂಲ್ಡ್ ಔಟ್ ಮಾಡ್ತೀವಿ, ರೂಲ್ಡ್ ಔಟ್ ಪ್ರಕಾರ ಕೈ ಬಿಟ್ಬಿಟ್ಟು ಬೇರೆ ಆಟಗಾರ ರೀಪ್ಲೇಸ್ಮೆಂಟ್ ಆಗಿ ತರಬೇಕು ಅಂತ ಆಟಗಾರ ಯಾರಪ್ಪ ಅಂತ ಅಂದರೆ, ಉದಾಹರಣೆಗೆ ಇವರು ಜಾನಿ ಬೆಸ್ಟೋ ಇದ್ದಾರೆ ಅಂತ ಹೇಳಬೇಕು, ಮತ್ತು ಡೇವಿಡ್ ಬ್ರೇವಿಸ್ ಇದ್ದಾರೆ ಅಂತ ಹೇಳಬೇಕು. ಇಬ್ಬರಲ್ಲಿ ಒಬ್ಬನ RCB ತಂಡ ಕರ್ಕೊತು ಅಂತಾರೆ ತುಂಬಾ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಬೇಕು. ಮತ್ತು ಬೌಲಿಂಗಲ್ಲೂ ಕೂಡ ಇವರು ಯಾರಪ್ಪ 2 ಜೇಸಲ್ವುಡ್ ಅವರು ಕೂಡ ಇಂಜುರಿ ಆಗಿರೋ ಕಾರಣದಾಗಿ ಅದರ ಚಾಂಪಿಯನ್ಶಿಪ್ ಕೂಡ ಆಡ್ತಾರೆ. ಅವರು ರೀಸೆಂಟ್ಲಿ ಫಾರ್ಮ್ ಯಾವ ರೀತಿ ಅಂತ ಕೂಡ ಗೊತ್ತಾಗೋದಿಲ್ಲ. ಅವರು IPL ಆಡ್ತಾರೆ, ಆಡೋದಿಲ್ಲ ಅಂತ ಹೇಳೋಕ್ಕೋಗೋದಿಲ್ಲ, ಅವರು IPLನ ಆಡ್ತಾರೆ. ಈಗ ನಮಗೆ ಕಾಣ್ತಾ ಇರೋದು ಏನಪ್ಪ ದೊಡ್ಡ ಸಂಕಷ್ಟ ಅಂದರೆ ಇಂಜುರಿ ಮತ್ತು ಅವರ ಕೆಟ್ಟ ಫಾರ್ಮ್ ಅಂತ ಹೇಳಬೇಕು. RCBಲಿ ಆಡೋಂಥ ಲೆವೆಲಲ್ಲಿರೋಂಥ ಆಟಗಾರರು ಎಲ್ಲೂ ಕೂಡ ರೆಕಾರ್ಡ್ ಮಾಡ್ತಾರೆ ಈಗ IPL ಸ್ಟಾರ್ಟ್ ಆಗೋ ಮುಂಚೆ ಈ ವರ್ಷ 2025 ಅಂತ ಹೇಳಬೇಕು. ಈ ಮಾತು ನಿಮಗೆ ಸತ್ಯ ಆಗಿತ್ತು ಅನ್ನೋದಾಯಿತು ಅಂದರೆ ಕಾಣಿಸ್ಲಿ ಕಮೆಂಟ್ ಮಾಡಿ. ಎಸ್ ಬ್ರೋ, ಅದೇ ರೀತಿ ಆಗ್ತಿದೆ, ಯಾರು ಕೂಡ ಕಳಪೆ ಫಾರ್ಮಲ್ಲಿ, ಎಲ್ಲ ಕೂಡ ಕಳಪೆ ಫಾರ್ಮಲ್ಲಿದ್ದಾರೆ. ಪ್ಲೇಯಿಂಗಲ್ಲಿ ಆಡೋಂಥ ಪ್ರತಿಯೊಬ್ಬ ಆಟಗಾರ ಯಾರು ಕೂಡ ಕಾಣಿಸುತ್ತಲ್ಲ ಗುರು. ಇಂಡಿಯಾ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆಗಿರ್ಬೋದು, ರಣಜಿ ಡೊಮೆಸ್ಟಿಕ್ ಯಾವುದಲ್ಲೂ ಕೂಡ ಏನಂತ ಆಕರ್ಷ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬೈ ಬೈ, ನಮಸ್ಕಾರ. ಜೈ RCB, ಕಪ್ ನಮ್ಮದೇ, ನೋಡೋಣ.